ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವಾ ನಿನ್ನನ್ನೇ ಸ್ತುತಿಪೆ ದೇವಾ ನಿನ್ನನ್ನೇ ಸ್ತುತಿಪೆ ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ ನಿನ್ನನ್ನೇ ಸ್ತುತಿಪೆ ದೇವಾ ನಿನ್ನನ್ನೇ ಸ್ತುತಿಪೆ ತಂದೆಯು ನೀನೆ ತಾಯಿಯು ನೀನೆ ಬಂಧು ನೀನೆ ತಂದೆಯು ನೀನೆ ತಾಯಿಯು ನೀನೆ ಬಂಧು ನೀನೆ ನನ್ನ ಭಾಗ್ಯವು ನೀನೆ ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವಾ ನಿನ್ನನ್ನೇ ಸ್ತುತಿಪೆ ದೇವಾ ನಿನ್ನನ್ನೇ ಸ್ತುತಿಪೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮನ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಇಂದು ಪಂಚದಶಮಿ ಹಬ್ಬವನ್ನ ಆಚರಿಸುತ್ತಿದ್ದೇವೆ. ಅಂದರೆ ಇಂದು ವಿಶೇಷವಾಗಿ ಧರ್ಮಸಭೆಯ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಕ್ರಿಸ್ತ ತಾನು ನೀಡಿದ ವಾಗ್ದಾನದಂತೆ ನಮಗೆಲ್ಲರಿಗೂ ಪವಿತ್ರಾತ್ಮರನ್ನ ಕಳುಹಿಸಿದರು. ಬಂದಂತಹ ಪವಿತ್ರಾತ್ಮರು ಧರ್ಮಸಭೆಯನ್ನ ಬಲಗೊಳಿಸಿ ಧರ್ಮಸಭೆಯನ್ನ ಸ್ಥಾಪಿಸಿದರು. ಆದ್ದರಿಂದ ಕ್ರಿಸ್ತ ಸ್ಥಾಪಿಸಿದಂತಹ ಈ ಧರ್ಮಸಭೆಯನ್ನ ನಾವೆಲ್ಲರೂ ಕೂಡ ನಡೆಸುತ್ತಾ ಸಾಗಿಸುತ್ತಿದ್ದೇವೆ. ಅಂದರೆ ಈ ಧರ್ಮಸಭೆಯು ಇಂದೂ ಕೂಡ ಜೀವಂತವಾಗಿ ತನ್ನೆಲ್ಲರ ಸದಸ್ಯರಿಗೆ ಜೀವವನ್ನು ತುಂಬುತ್ತಾ ದೇವರೆಡೆಗೆ ಕೊಂಡೊಯ್ಯುತ್ತಿದೆ. ಆದುದರಿಂದ ಪವಿತ್ರಾತ್ಮರನ್ನ ವಿಶೇಷವಾಗಿ ಸ್ಮರಿಸುತ್ತಾ ನಾವೆಲ್ಲರೂ ಕೂಡ ಬೇಡಿಕೊಳ್ಳೋಣ. ಪವಿತ್ರಾತ್ಮರ ವರದಾನಗಳು ನಮ್ಮ ಜೀವನದಲ್ಲಿರಲಿ. ಜೀವದಾತರು ಜ್ಞಾನ ಸಂಪನ್ನವಾದಂತಹ ಪವಿತ್ರಾತ್ಮರು ನಮ್ಮೆಲ್ಲರ ಹೃದಯಗಳನ್ನು ತುಂಬಲಿ, ಜ್ಞಾನವನ್ನ ವಿವೇಕವನ್ನು ನೀಡಲಿ ಎಂಬುದಾಗಿ ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ವಿಶೇಷವಾಗಿ ಪ್ರಾರ್ಥಿಸೋಣ. ನಾವೆಲ್ಲರೂ ಮಾಡಿದಂತಹ ತಪ್ಪುಗಳನ್ನ ದೀನತೆಯಿಂದ ದಯಾಮಯ ದೇವರ ಸಾನ್ನಿಧ್ಯ ಸಮರ್ಪಿಸಿ ಪ್ರಾರ್ಥಿಸೋಣ. ದೇವರ ಕ್ಷಮಾಪಣೆಯನ್ನ ನಾವೆಲ್ಲರೂ ದೀನತೆಯಿಂದ ಬೇಡಿಕೊಳ್ಳೋಣ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ,
ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಿರಿ. ಆಮೆನ್. ಮಹಿಮೆ ಸಲ್ಲಲಿ ಪರಮಪಿತನಿಗೆ ಭುವನ ಮನುಜಗೆ ಶಾಂತಿಯು. ಮಹಿಮೆ ಸಲ್ಲಲಿ ಪರಮಪಿತನಿಗೆ ಭುವನ ಮನುಜಗೆ ಶಾಂತಿಯು. ಕರ್ತ ದೇವರೇ ಸ್ವರ್ಗರಾಜರೇ ಸೃಷ್ಟಿಪಾಲಕರೇ, ಪ್ರೀತಿ ತಂದೆಗೆ ಪ್ರೇಮ ಪೂಜರೆ ಹೊಗಳಿ ನಮಿಸಿ ಹಾಡೆವು. ಮಹಿಮೆ ಸಲ್ಲಲಿ ಪರಮಪಿತನಿಗೆ ಭುವನ ಮನುಜಗೆ ಶಾಂತಿಯು. ದೇವಪುತ್ರರೇ ಯೇಸು ಕ್ರಿಸ್ತ ಪರಮ ಪಾವನರೇ, ಮೊರೆಯಾಲಿಸಿ ಕರುಣೆ ತೋರಿಸಿ ಪ್ರೇಮದಿಂದ ಬೇಡುವೆವು. ಮಹಿಮೆ ಸಲ್ಲಲಿ ಪರಮಪಿತನಿಗೆ ಭುವನ ಮನುಜಗೆ ಶಾಂತಿಯು. ಪಿತನ ಪಾರ್ಶ್ವದಿ ರಾಜ್ಯವಾಳುವ ಪರಮ ಪೂಜ್ಯರೇ, ಪಾವನಾತ್ಮನ ಜೊತೆಗೆ ಬಾಳುವ ದೇವಗುವರನ ನಮಿಪೆವು. ಪರಮಪಿತನಿಗೆ ಭುವನ ಮನುಜಗೆ ಶಾಂತಿಯು. ಮಹಿಮೆ ಸಲ್ಲಲಿ ಪರಮಪಿತನಿಗೆ ಭುವನ ಮನುಜಗೆ ಶಾಂತಿಯು. ನೀನೆ ಶುದ್ಧನು, ನೀನೆ ದೇವನು, ನೀನೆ ಮುಕ್ತಿದಾತನು. ನಿನ್ನ ಮಹಿಮೆಯ ಸ್ತುತಿಸಿ ಸಾರುತ್ತ ನಿನ್ನ ಚರಣದಿ ಹಾಡೆವು. ಮಹಿಮೆ ಸಲ್ಲಲಿ ಪರಮಪಿತನಿಗೆ ಭುವನ ಮನುಜಗೆ ಶಾಂತಿಯು. ಮಹಿಮೆ ಸಲ್ಲಲಿ ಪರಮಪಿತನಿಗೆ ಭುವನ ಮನುಜಗೆ ಶಾಂತಿಯು. ಪ್ರಾರ್ಥಿಸೋಣ. ದೇವರೇ, ಇಂದಿನ ಮಹೋತ್ಸವದ ಆಸೆಯಿಂದ ಸಕಲ ದೇಶ ಮತ್ತು ಜನಾಂಗಗಳ ಮಧ್ಯೆ ಇರುವ ನಿಮ್ಮ ಧರ್ಮಸಭೆಯನ್ನು ಪಾವನಗೊಳಿಸುತ್ತೀರಿ. ವಿಶ್ವದಾದ್ಯಂತ ಪವಿತ್ರಾತ್ಮರ ವರಗಳನ್ನು ಸುರಿಸಿ ಶುಭ ಸಂದೇಶ ಬೋಧನೆಯ ಪ್ರಾರಂಭದಲ್ಲಿ ಕಾರ್ಯಪ್ರವೃತ್ತವಾಗಿದ್ದ ನಿಮ್ಮ ದಿವ್ಯ ಕೃಪಾವರವು ವಿಶ್ವಾಸಿಗಳ ಹೃದಯಗಳನ್ನು ಈಗ ಮತ್ತೊಮ್ಮೆ ತುಂಬಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ, ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪಂಚದಶಮಿ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಒಂದು ಸ್ಥಳದಲ್ಲೇ ಸಭೆ ಸೇರಿದ್ದರು. ಪಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತಿದೆಯೋ ಎಂಬಂತೆ ಶಬ್ದವೊಂದು ಆಕಾಶದಿಂದ ಕೇಳಿಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ಧನಿಸಿತು. ಅಲ್ಲದೆ ಅಗ್ನಿ ಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು. ಅವು ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಅದೇ ಸಮಯದಲ್ಲಿ ವಿಶ್ವದ ಎಲ್ಲ ದೇಶಗಳಿಂದ ಧರ್ಮನಿಷ್ಠ ಯಹೂದ್ಯರು ಜೆರುಸಲೇಮಿಗೆ ಬಂದು ತಂಗಿದ್ದರು. ಆ ಶಬ್ದವನ್ನು ಕೇಳಿದ್ದೇ ಜನರ ದೊಡ್ಡ ಗುಂಪು ಸೇರಿಸಿತು. ಭಕ್ತಾದಿಗಳು ಮಾತನಾಡುತ್ತಿದ್ದುದನ್ನು ತಮ್ಮ ತಮ್ಮ ಭಾಷೆಗಳಲ್ಲಿ ಕೇಳಿದ ಜನರು ದಿಗ್ಭ್ರಮೆಗೊಂಡರು. ಅವರೆಲ್ಲರೂ ವಿಸ್ಮಿತರಾಗಿ, ಹೀಗೆ ಮಾತನಾಡುವ ಇವರೆಲ್ಲ ಗಲಿಲೆಯದವರಲ್ಲವೇ?
ನಮ್ಮಲ್ಲಿ ಪ್ರತಿಯೊಬ್ಬನು ಇವರು ಮಾತನಾಡುತ್ತಿರುವುದನ್ನು ತನ್ನ ತನ್ನ ಮಾತೃ ಭಾಷೆಗಳಲ್ಲೇ ಕೇಳುತ್ತಿರುವುದು ಹೇಗೆ ಎಂದು ಪಾರ್ಥಿಯರು, ಮಿದಿಯರು ಮತ್ತು ಎಲಾಮಿಯನರು, ಮೆಸೊಪಟೋಮಿಯ, ಜುದೇಯ ಮತ್ತು ಕಪದೋಸಿಯದವರು ಇದ್ದಾರೆ. ಪೋಂತ ಮತ್ತು ಏಷ್ಯದವರು, ಫ್ರಿಜಿಯ ಮತ್ತು ಪಾಂಫಿಲಿಯದವರು ಇದ್ದಾರೆ. ಈಜಿಪ್ಟ್ ಮತ್ತು ಸಿರೋನಿನ ಬಳಿಯಲ್ಲಿರುವ ಲಿಬಿಯಾ ಪ್ರಾಂತ್ಯದವರೂ ಸೇರಿದ್ದಾರೆ. ಅದಲ್ಲದೆ ನಮ್ಮಲ್ಲಿ ಕೆಲವರು ರೋಮ್ನಿಂದ ಬಂದಿದ್ದಾರೆ. ಯಹೂದ್ಯ ಧರ್ಮಾವಲಂಬಿಗಳು ಆದ ಅನ್ಯರು, ಕ್ರೇಟ ಮತ್ತು ಅರಬಿಯದವರೂ ಇಲ್ಲಿದ್ದಾರೆ. ದೇವರ ಕಾರ್ಯಗಳನ್ನು ಕುರಿತು ಇವರು ಮಾತನಾಡುತ್ತಿರುವುದನ್ನು ನಾವೆಲ್ಲರೂ ನಮ್ಮ ನಮ್ಮ ಭಾಷೆಗಳಲ್ಲೇ ಕೇಳುತ್ತಿದ್ದೇವಲ್ಲ ಎಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 104 ವಚನ 1, 24, 29ರಿಂದ 30, 31, 34. ನೀವುಸಿರನುವುದದು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನೀವುಸಿರನುವುದದು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ಪ್ರಭು ನನ್ನ ದೇವ, ನೀ ಸರ್ವೋತ್ತಮನು. ಸೃಜಿಸಿರುವೆ ಎಲ್ಲವನ್ನು ಸುಜ್ಞಾನದಿಂದ, ಜಗವೆಲ್ಲ ತುಂಬಿದೆ ನಿನ್ನ ಸೃಷ್ಟಿಯಿಂದ. ನೀವುಸಿರನುವುದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ತಲ್ಲಣಗೊಳ್ಳುವುದು ನೀ ಮುಖ ಮರೆಮಾಡಿಕೊಳ್ಳಲು, ಮಣ್ಣು ಪಾಲಾಗುವುದು ನೀನವುಗಳ ಉಸಿರ ನಿಡಗಿಸಲು. ನೀವುಸಿರನ್ನುವುದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನೀವುಸಿರನ್ನುವುದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಸ್ವಾಮಿ ದೇವರ ಮಹಿಮೆಯಲ್ಲಿ ಶಾಶ್ವತವಾಗಿ ಆತ ಸಂತೋಷಿಸಲಿ ತನ್ನ ಸುಕೃತ್ಯಗಳಿಗಾಗಿ. ಆತನಿಗೊಲಿಯಲಿ ತನ್ನ ಧ್ಯಾನ, ಆತನಲ್ಲೇ ಯಾಚಿಸಲಿ ನನ್ನ ಮನ. ನೀವುಸಿರನುವುದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಎರಡನೆಯ ವಾಚನ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲ ಪತ್ರದಿಂದ ವಾಚನ. ಸಹೋದರರೇ, ಇಷ್ಟು ಮಾತ್ರ ನಿಮಗೆ ಸ್ಪಷ್ಟವಾಗಿ ತಿಳಿದಿರಲಿ. ಪವಿತ್ರಾತ್ಮ ಪ್ರೇರಣೆಯಿಂದ ಮಾತನಾಡುವ ಯಾವಾತನೂ ಯೇಸುವಿಗೆ ಧಿಕ್ಕಾರ ಎನ್ನಲಾರದು. ಅಂತೆಯೇ ಪವಿತ್ರಾತ್ಮ ಪ್ರೇರಣೆಯಿಂದಲ್ಲದೆ ಯಾವಾತನು ಯೇಸುವೇ ಪ್ರಭು ಎಂದು ಒಪ್ಪಿಕೊಳ್ಳಲಾರದು. ವರದಾನಗಳು ವಿಧ ವಿಧವಾಗಿವೆ, ಅವುಗಳನ್ನು ಕೊಡುವ ಪವಿತ್ರಾತ್ಮ ಒಬ್ಬರೇ. ಸೇವೆಗಳು ವಿಧ ವಿಧವಾಗಿವೆ, ಅವುಗಳನ್ನು ಸ್ವೀಕರಿಸುವ ಪ್ರಭುವು ಒಬ್ಬರೇ. ಶಕ್ತಿ ಸಾಮರ್ಥ್ಯವೂ ನಾನಾ ವಿಧ, ಅವುಗಳನ್ನು ಎಲ್ಲರಲ್ಲೂ ಸಾಧಿಸುವ ದೇವರು ಒಬ್ಬರೇ. ಪ್ರತಿಯೊಬ್ಬನಲ್ಲಿ ಕಂಡುಬರುವ ಪವಿತ್ರಾತ್ಮ ವರದಾನಗಳನ್ನು ಸರ್ವರ ಒಳಿತಿಗಾಗಿಯೇ ಕೊಡಲಾಗಿದೆ. ದೇಹ ಒಂದೇ, ಅಂಗಗಳು ಹಲವು. ಆ ಅಂಗಗಳು ಅನೇಕವಿದ್ದರೂ ಅವು ಸೇರಿ ಒಂದೇ ದೇಹವಾಗುತ್ತವೆ. ಅಂತೆಯೇ ಕ್ರಿಸ್ತ ಯೇಸು. ಯಹೂದ್ಯರಾಗಿರಲಿ, ಗ್ರೀಕರಾಗಿರಲಿ, ಪರತಂತ್ರರಾಗಿರಲಿ, ಸ್ವತಂತ್ರರಾಗಿರಲಿ, ನಾವೆಲ್ಲರೂ ಒಂದೇ ದೇಹವಾಗುವಂತೆ
ಒಂದೇ ಆತ್ಮದಿಂದ ದೀಕ್ಷಾಸ್ನಾನ ಹೊಂದಿದ್ದೇವೆ. ಒಂದೇ ಆತ್ಮವನ್ನು ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲಾಗಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಒಟ್ಟಾಗಿ ಎದ್ದು ನಿಂತು ಪವಿತ್ರಾತ್ಮರ ಗೀತೆಯನ್ನ ಹಾಡೋಣ. ಪವಿತ್ರಾತ್ಮರೇ, ಹೃದಯ ದೀಪವೇ, ನಮ್ಮ ಮನಕ್ಕೆ ಇಂದು ಬಂದು ನೆಲೆಸಿರಿ. ಪವಿತ್ರ ಆತ್ಮರೇ, ಹೃದಯ ದೀಪವೇ, ನಮ್ಮ ಆತ್ಮಕ್ಕೆ ಬಂದು ನೆಲೆಸಿರಿ. ಬಡವರ ಪಿತರೇ, ದೀನರ ಪಾಲರೇ, ವರಗಳ ದಾತರೇ, ಹೃದಯದ ದೀಪವೇ, ಆತ್ಮದೊಳೆನ್ಮಯ ಒಲುಮೆಯ ನಿವಾಸಿಯೇ, ಆತ್ಮದೊಳೆನ್ನಯ ಒಲುಮೆಯ ನಿವಾಸಿಯೇ, ಒಲುಮೆಯ ನಿವಾಸಿಯೇ. ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲು ಹಲ್ಲೇಲೂಯಾ. ಪವಿತ್ರ ಆತ್ಮರೇ ಬನ್ನಿರಿ, ವಿಶ್ವಾಸಿಗಳ ಹೃದಯಗಳಲ್ಲಿ ಬಂದು ನೀವು ನೆಲೆಸಿರಿ, ಬಂದು ನೀವು ನೆಲೆಸಿರಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋಹಾನ ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು. ಯೆಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಗಳನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹಾದಾನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳಿಸಿದಂತೆಯೇ ನಾನು ನಿಮ್ಮನ್ನು ಕಳಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು, ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಪವಿತ್ರಾತ್ಮರ ಹಬ್ಬವನ್ನು ಕೊಂಡಾಡ್ತಾರೆ. ಅಂದರೆ ಇಂದು ಧರ್ಮಸಭೆಯ ಉಗಮದ ದಿನ, ಧರ್ಮಸಭೆಯ ಹುಟ್ಟುಹಬ್ಬ. ಧರ್ಮಸಭೆಯ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಿಸುತ್ತಿರುವಾಗ ನಾವು ಈ ಧರ್ಮಸಭೆಯ ಹುಟ್ಟು ಹಬ್ಬದ ದಿನ ಕೊಡುಗೆಗಳನ್ನ ಅಪೇಕ್ಷಿಸುವಂತವರಾಗಿದೆ. ಸಾಧಾರಣವಾಗಿ ಹುಟ್ಟು ಹಬ್ಬಕ್ಕೆ ನಾವು ಉಡುಗೊರೆಗಳನ್ನ ಆಶಿಸುತ್ತೇವೆ. ಬೇರೆಯವರು ನಮಗೆ ಉಡುಗೊರೆಗಳನ್ನು ನೀಡಬೇಕು, ಶುಭಾಶಯಗಳನ್ನು ಕೋರಬೇಕು,
ಒಂದು ವಿಭಿನ್ನವಾದಂತಹ ರೀತಿಯಲ್ಲಿ ನಮ್ಮ ಹುಟ್ಟು ಹಬ್ಬಗಳನ್ನ ಆಚರಿಸಿಕೊಳ್ಳಬೇಕು. ಅಚ್ಚರಿ ಬರುವಂತಹ ವಿಷಯಗಳು ನಮಗೆ ಅಂದು ಬೇಕು ಎಂಬುದನ್ನು ನಾವೆಲ್ಲ ಕೂಡ ಭಾವಿಸುತ್ತೇವೆ. ಅದೇ ರೀತಿ ಇಂದು ಧರ್ಮಸಭೆಯ ಹುಟ್ಟು ಹಬ್ಬವಾದುದರಿಂದ ನಾವೆಲ್ಲ ಕೂಡ ಈ ಧರ್ಮಸಭೆಯ ಹುಟ್ಟು ಹಬ್ಬದ ದಿನ ಉಡುಗೊರೆಗಳನ್ನ ನಾವೆಲ್ಲರೂ ಕೂಡ ಅಪೇಕ್ಷಿಸುವಾಗುತ್ತೇವೆ. ಯಾವ ಉಡುಗೊರೆ? ಧರ್ಮಸಭೆಯಿಂದ, ಕ್ರಿಸ್ತನಿಂದ, ದೇವರಿಂದ ನಾವೆಲ್ಲರೂ ಕೂಡ ಉಡುಗೊರೆಗಳನ್ನ ಅಪೇಕ್ಷಿಸುತ್ತೇವೆ. ಮೊದಲನೆಯ ಉಡುಗೊರೆಯನ್ನ ಕ್ರಿಸ್ತ ಯೇಸು ನಮಗೆ ಇಂದು ಈ ಹಬ್ಬದ ದಿನ ನೀಡುತ್ತಿರುವುದು ಪ್ರಾರ್ಥನೆಯ ಉಡುಗೊರೆ, ಪ್ರಾರ್ಥಿಸುವಂತಹ ಉಡುಗೊರೆ. ನಾವೆಲ್ಲರೂ ಕೂಡ ಕೊರೋನಾ ಈ ಒಂದು ಸೋಂಕಿನಿಂದ ಭಯಭೀತರಾಗಿ ನಮ್ಮ ಮನೆಗಳಲ್ಲಿ ನಾವು ಇದ್ದೇವೆ. ಈ ಸಮಯದಲ್ಲಿ ಧರ್ಮಸಭೆ ಹಾಗೂ ಯೇಸು ನಮ್ಮೆಲ್ಲರನ್ನ ಪ್ರಾರ್ಥಿಸುವಂತಹ ವ್ಯಕ್ತಿಗಳಾಗಿ ರೂಪುಗೊಳ್ಳಲು ಕರೆಯನ್ನು ನೀಡುತ್ತಾರೆ. ಅಂದು ಪ್ರೇಷಿತರಿಗೆ ಯೇಸು ಪ್ರಾರ್ಥಿಸಲು ಕರೆ ನೀಡಿದ ರೀತಿಯಲ್ಲಿ ಯೇಸು ಇಂದು ನಮ್ಮೆಲ್ಲರಿಗೂ ಕೂಡ ಪ್ರಾರ್ಥಿಸಲು ಕರೆಯನ್ನು ನೀಡ್ತಾ ಇದ್ದಾರೆ. ಕೇವಲ ನಮಗಾಗಿ ಅಲ್ಲ, ಧರ್ಮಸಭೆಗಾಗಿ ಪ್ರಾರ್ಥಿಸುವಂತಹ ವರವನ್ನು ನೀಡಿದ್ದಾರೆ, ಇತರರಿಗಾಗಿ ಪ್ರಾರ್ಥಿಸುವಂತಹ ವರವನ್ನು ನೀಡಿದ್ದಾರೆ, ನೋವನ್ನು ಅನುಭವಿಸುತ್ತಿರುವಂತವರಿಗಾಗಿ ಪ್ರಾರ್ಥಿಸುವಂತಹ ವರವನ್ನು ನೀಡಿದ್ದಾರೆ, ಹಾಗೂ ನಮ್ಮ ಆಧ್ಯಾತ್ಮಿಕ ಜೀವನವನ್ನ ಒಂದು ಸುಂದರವಾದಂತಹ ಜೀವನವಾಗಿ ರೂಪಿಸಿಕೊಳ್ಳಲು ನಮಗೆ ಈ ಪ್ರಾರ್ಥನೆಯ ಕರೆಯನ್ನು ನೀಡ್ತಾರೆ. ಇದುವೇ ಮೊದಲ ಉಡುಗೊರೆ, ಪ್ರಾರ್ಥನೆಯ ಉಡುಗೊರೆ. ಕಷ್ಟದಲ್ಲಿರಲಿ, ನೋವಿನಲ್ಲಿರಲಿ, ನಾವೆಲ್ಲರೂ ಕೂಡ ದೇವರ ಸಾನ್ನಿಧ್ಯವನ್ನು ಬಯಸುವಾಗ ನಾವೆಲ್ಲರೂ ಕೂಡ ಈ ಒಂದು ಮುಖ್ಯವಾದಂತಹ ಉಡುಗೊರೆಯನ್ನ ನಮ್ಮ ಜೀವನದಲ್ಲಿ ನಾವು ಆಶಿಸಬೇಕು. ಈ ಕರೆಯನ್ನು ನೀಡ್ತಾರೆ. ಎರಡನೆಯ ಉಡುಗೊರೆಯನ್ನ ತಾಯಿ ಧರ್ಮಸಭೆಯು ನಮಗೆಲ್ಲರೂ ಕೂಡ ನೀಡುವಂಥದ್ದು ಕ್ರಿಸ್ತರ ಮುಖಾಂತರ ನಾವು ಇತರರೊಡನೆ ಜೀವಿಸುವಂತಹ ಒಂದು ಉಡುಗೊರೆಯನ್ನ ನೀಡ್ತಾರೆ. ಅಂದ್ರೆ ಯಾವ ಭಾಷೆ ಆಗಲಿ, ಯಾವ ದೇಶವಾಗಲಿ, ಯಾವ ವ್ಯಕ್ತಿಯಾಗಲಿ, ಹೆಣ್ಣಾಗಲಿ ಗಂಡಾಗಲಿ, ಎಲ್ಲರೂ ಕೂಡ ಒಂದಾಗಿ ಸೇರಿ ಜೀವಿಸುವಂತಹ ಒಂದು ಸಮುದಾಯವನ್ನಾಗಿ ಈ ಧರ್ಮಸಭೆ ರೂಪಿಸುತ್ತದೆ. ಇದಕ್ಕಾಗಿ ಕರೆಯನ್ನು ನೀಡ್ತಾ ಇದೆ. ಇತರರೆಲ್ಲರೂ ಕೂಡ ಒಂದಾಗಬೇಕು, ಒಟ್ಟಾಗಿರಬೇಕು ಎಂಬಂತಹ ಕರೆಯನ್ನ ಈ ಒಂದು ಹಬ್ಬ ನಮಗೆ ನೀಡ್ತಾ ಇದೆ. ಮೂರನೆಯ ಉಡುಗೊರೆಯನ್ನ ನಮಗೆಲ್ಲರೂ ಕೂಡ ನೀಡುವಂಥದ್ದು ನಾವೆಲ್ಲರೂ ಕೂಡ ಸಾಕ್ಷಿಯ ಜೀವನವನ್ನ ಜೀವಿಸಬೇಕು ಎಂಬಂತಹ ಕರೆಯನ್ನ ಕ್ರಿಸ್ತ ನಮಗೆ ನೀಡ್ತಾ ಇದ್ದಾರೆ. ಸಾಕ್ಷಿ ಜೀವನ. ಅಂದು ಪ್ರೇಷಿತರಿಗೆ ಆ ಧೈರ್ಯ ತುಂಬಿ ಯೇಸು, ನೀವು ಹೋಗಿ ನನ್ನ ಈ ಶುಭ ಸಂದೇಶವನ್ನ ಸಾರಿರಿ ಎಂಬುದಾಗಿ ಹೇಳುವುದರ ಮುಖಾಂತರ ನನ್ನ ಈ ಪುನರುತ್ಥಾನಕ್ಕೆ ನೀವು ಸಾಕ್ಷಿ ನೀಡಿ ಎಂಬುದಾಗಿ ಹೇಳುತ್ತಾರೆ. ಅದೇ ರೀತಿ ಧರ್ಮಸಭೆಯು ಇಂದು ನಮಗೆಲ್ಲರೂ ಕೂಡ ಇದೇ ಒಂದು ಉಡುಗೊರೆಯನ್ನು ನೀಡ್ತಾ ಇದೆ. ನಾವೆಲ್ಲರೂ ಕೂಡ ಸಾಕ್ಷಿ ಜೀವನವನ್ನ ಜೀವಿಸುವಂತಹ ಒಂದು ಉಡುಗೊರೆಯನ್ನ ನಮಗೆ ನೀಡ್ತಾ ಇದೆ. ನಾಲ್ಕನೆಯ ಉಡುಗೊರೆ ನಾವೆಲ್ಲರೂ ಕೂಡ ಪ್ರೇರಣೆಗೊಳ್ಳುವಂತಹ ಉಡುಗೊರೆ, ಉತ್ತೇಜಿಸುವಂತಹ ಉಡುಗೊರೆ. ಶಿಷ್ಯರು ಭಯಭ್ರಾಂತರಾಗಿ ಮನೆಯ ಒಳಗಡೆ ಇವರೆಲ್ಲರಿಗೂ ಕೂಡ ಪ್ರೇರಣೆ ನೀಡುವಂತಹ ಪವಿತ್ರಾತ್ಮರನ್ನ ಯೇಸು ನೀಡಿ ಅವರಿಗೆ ಉಸಿರೂದಿ ಅವರಲ್ಲಿ ಪ್ರೇರಣೆಯನ್ನು ಬರೆಸಿದ್ರು, ಉತ್ಸಾಹವನ್ನು ಬರೆಸಿದ್ರು. ಉತ್ಸಾಹಗೊಂಡಂತಹ ಈ ಪ್ರೇಷಿತರು ದೇಶದ ನಾನಾ ದೇಶಗಳಿಗೆ ಹೋಗಿ ದೈವ ಶುಭ ಸಂದೇಶವನ್ನ ಸಾರಿದರು. ಆದ್ದರಿಂದ ನಮಗೆ ಧರ್ಮಸಭೆ ನೀಡುವಂಥದ್ದು ಈ ಉತ್ಸಾಹ, ಈ ಪ್ರೇರಣೆ. ನಾವೇನಾದರೂ ಕೂಡ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಸಾಧಿಸಬೇಕೆನ್ನುವಂತಹ ಪ್ರೇರಣೆ ನಮ್ಮದಾಗಬೇಕು. ಅಂತಿಮವಾಗಿ ನಮಗೆಲ್ಲರೂ ಕೂಡ ನೀಡುವಂತಹ ಒಂದು ಉಡುಗೊರೆ, ನಾವು ವಿಚಲಿತಗೊಳ್ಳದೆ ಅಲ್ಲೇ ಇರುವಂತವರಾಗಬೇಕು. ಯೇಸು ಸ್ವಾಮಿ ಈ ಮಾತುಗಳನ್ನ ಕೇಳಿದಂತಹ ಅವರು, ಸಾಕಷ್ಟು ಜನರು ಅಲ್ಲಿದ್ದಂಥವರು ಸ್ಥಳಗಳನ್ನ ಬಿಟ್ಟು ಅಲ್ಲಿಂದ ಹೊರಟು ಹೋದರು. ಪೇತ್ರ ಮಾತನಾಡುವಾಗ, ದೈವ ಶುಭ ಸಂದೇಶವನ್ನು ಸಾರುವಾಗ, ಪುನರುತ್ಥಾನದ ಬಗ್ಗೆ ಪ್ರಸ್ತಾಪನೆ ಮಾಡುವಾಗ ಸಾಕಷ್ಟು ಜನರು ಅವರನ್ನ ಬಿಟ್ಟು ಹೋದರು. ಆಗಲಿಕ್ಕೆ ಅಲ್ಲಿ ನಮ್ಮನ್ನ ಅಗಲುವಂತಹ ಸಮಯಗಳು ಬರ್ಬೋದು, ಗಳಿಗೆಗಳು ಬರ್ಬೋದು, ನಮ್ಮನ್ನ ತೆಗೊಳ್ಳುವಂತಹ ಗಳಿಗೆಗಳು ಬರ್ಬೋದು. ಆದರೂ ಕೂಡ ನಾವು ವಿಶ್ವಾಸಪೂರಿತರಾಗಿ ದೈವ ವಿಶ್ವಾಸದಲ್ಲಿ ನಾವು ಜೀವಿಸಿದ್ದೇ ಆದರೆ ಆ ದೇವರ ವರವನ್ನು ನಮ್ಮ ಜೀವನದಲ್ಲಿ ನಾವು ಪಡೆದುಕೊಂಡಂತೆ.
ಆ ವರ ನಮ್ಮದಾಗಲಿ. ಇಂದು ವಿಶೇಷವಾಗಿ ದೇವರಲ್ಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಪವಿತ್ರಾತ್ಮರ ವರ ನಮ್ಮ ಮೇಲೆ ಇಳಿದು ಬಂದು ನಾವೆಲ್ಲರೂ ಕೂಡ ಸಾಕ್ಷಿ ಜೀವನವನ್ನು ಜೀವಿಸುವಂತಹ ಒಂದು ವರವು ನಮಗೆ ಲಭಿಸಲಿ ಎಂಬುದಾಗಿ ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೆನ್. ನಾವೆಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸವನ್ನ ಪ್ರಮಾಣಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಿಗೆ ಜನಿಸಿದರು. ಪೋಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಅಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಪ್ರೇಷಿತರಂತೆ ಪವಿತ್ರಾತ್ಮ ಭರಿತರಾಗಿ ವಿಶ್ವಾಸದಲ್ಲಿಯೂ ಪ್ರೀತಿಯಲ್ಲಿಯೂ ಧರ್ಮಸಭೆಯೊಂದಿಗೆ ನಮ್ಮ ಕುಟುಂಬದೊಂದಿಗೆ ಐಕ್ಯವಾಗಿ ಜೀವಿಸಲು ಬೇಕಾದ ವರದಾನಗಳಿಗಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ಪವಿತ್ರಾತ್ಮರವರ ಮಾರ್ಗದರ್ಶನದೊಂದಿಗೆ ಪ್ರಭು ಯೇಸು ಕ್ರಿಸ್ತರ ಯಾಜಕತ್ವದಲ್ಲಿ ಭಾಗಿಯಾಗಿ ಅವರ ಕಾರ್ಯವನ್ನು ಮುಂದುವರಿಸುತ್ತಿರುವ ನಮ್ಮ ಜಗದ್ಗುರು ಫ್ರಾನ್ಸಿಸ್, ನಮ್ಮ ಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು ತಮ್ಮ ಪ್ರೇಷಿತ ಕಾರ್ಯವನ್ನು ದೈವ ಪ್ರೇರಣೆಯಂತೆ ನಡೆಸಲು ಬೇಕಾದ ವರದಾನಗಳನ್ನು ಪಡೆದು ಪ್ರಭು ಕ್ರಿಸ್ತರಿಗೆ ಯೋಗ್ಯ ಸಾಕ್ಷಿಗಳಾಗಿ ಜೀವಿಸುವಂತೆ ಪ್ರಾರ್ಥಿಸೋಣ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ಪವಿತ್ರಾತ್ಮರು ಜೀವದಾತರು, ನಮ್ಮ ಜೀವವನ್ನು ಬೆಳಗಿಸುವವರು ಆಗಿದ್ದಾರೆ. ಅವರೇ ವಿವಿಧ ಸಂಸ್ಕಾರಗಳ ಮೂಲಕ ನಮ್ಮಲ್ಲಿರುವ ದೈವಿಕ ಜೀವನವನ್ನು ಕಾಪಾಡಿ ಪಾಲಿಸಿ ಪೋಷಿಸಿ ಸತ್ಯ, ನ್ಯಾಯ, ಸಮಾನತೆಯ ಮಾರ್ಗದಲ್ಲಿ ಮುನ್ನಡೆಸಲೆಂದು ಪ್ರಾರ್ಥಿಸೋಣ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ಸಪ್ತ ವರಗಳನ್ನು ಪ್ರೇಷಿತರ, ಭಕ್ತ ವಿಶ್ವಾಸಿಗಳ ಹಾಗೂ ಅನ್ನ ಧರ್ಮೀಯರ ಮೇಲೆ ದಾನ ಎರೆದು ಅವರ ಜೀವನವನ್ನು ಮಾರ್ಪಡಿಸಿದಂತೆಯೇ ನಮ್ಮ ಮೇಲೆಯೂ ಸಪ್ತ ವರಗಳನ್ನು ಸುರಿಸಿ ನಮ್ಮ ಜೀವನವನ್ನು ಮಾರ್ಪಡಿಸಿ ಕ್ರಿಸ್ತರಿಗೆ ಯೋಗ್ಯ ಸಾಕ್ಷಿಗಳಾಗಿ ಜೀವಿಸಲು ನಮಗೆ ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ನಮ್ಮ ಬದುಕಿಗೆ ಆತ್ಮರ ಸತ್ಪನಗಳನ್ನು ಪಡೆದು ಅದರ ಮೂಲಕ ನಾವು ಸದಾ ದೇವರಲ್ಲಿ ಐಕ್ಯವಾಗಿರುವಂತೆ ಆಶೀರ್ವದಿಸಿ, ಈ ಐಕ್ಯತೆಯ ಫಲವಾಗಿ ನಾವು ಸದಾ ನಮ್ಮ ನೆರೆಹೊರೆಯವರೊಡನೆ ಒಗ್ಗಟ್ಟಿನಿಂದಲೂ ಒಮ್ಮನಸ್ಸಿನಿಂದಲೂ ಪ್ರೀತಿಯ ಬಂಧನದಲ್ಲಿ ಬಾಳುವಂತೆ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ಒಂದು ಕ್ಷಣ ಮೌನವಾಗಿ ನಮ್ಮೆಲ್ಲರ ವೈಯಕ್ತಿಕ ಪ್ರಾರ್ಥನೆಗಳನ್ನ, ಕೋರಿಕೆಗಳನ್ನ ಬಲಿಪೀಠದಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ವಿಶೇಷವಾಗಿ
ನಾನಾ ದೇಶಗಳಲ್ಲಿ ಕೊರೋನಾ ವೈರಸ್ನಿಂದ ನಲುತ್ತಿರುವಂತಹ ಸರ್ವ ಜನರನ್ನ ಸ್ಮರಿಸಿಕೊಳ್ಳುತ್ತಾ ಅವರಿಗಾಗಿ ಪ್ರಾರ್ಥಿಸೋಣ. ಪವಿತ್ರಾತ್ಮರ ವರದಿಂದ ಇದಕ್ಕೆ ಸೂಕ್ತವಾದಂತಹ ಔಷಧಿಯನ್ನ ಕಂಡುಹಿಡಿಯುವಲ್ಲಿ ಯಶಸ್ವಿಯಾಗಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಬೇಡಿಕೊಳ್ಳೋಣ. ತಂದೆ ದೇವರೇ, ನೀವು ನಮ್ಮೊಂದಿಗಿರಲು ಇಚ್ಛಿಸಿದ್ದೀರಿ. ನಿಮ್ಮ ಏಕೈಕ ಪುತ್ರರಾದ ಯೇಸು ಕ್ರಿಸ್ತರನ್ನು ನಮ್ಮ ರಕ್ಷಕರನ್ನಾಗಿ ಕಳುಹಿಸಿ ಅಂತಿಮವಾಗಿ ಪವಿತ್ರಾತ್ಮವನ್ನು ಕಳಿಸಿಕೊಟ್ಟು ನಾವು ನಿಮ್ಮೊಂದಿಗೆ ಜೀವಿಸುವಂತೆ ಮಾಡಿದ್ದೀವಿ. ನಿಮ್ಮೊಂದಿಗಿರಲು ಹಾತೊರೆತಿರುವ ನಮ್ಮನ್ನು ನಿಮ್ಮ ಆತ್ಮರಿಂದ ಬಲಪಡಿಸಲೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ನನ್ನ ಕರೆದು ನನ್ನ ರೂಪಿಸಿ ನನ್ನ ಬಾಳಿನ ಪುಟಗಳ ತೆರೆದೆ, ತೆರೆ ಕಂಡ ಬಾಳ ಪುಟಗಳನ್ನು ನಿನಗಿಂದು ಅರ್ಪಿಪೆನು. ಸ್ವೀಕರಿಸು ಬಾಳ ಪುಟಗಳನ್ನು, ಅರ್ಪಣೆಗಳುಗಳನ್ನು ಸ್ವೀಕರಿಸು ಬಾಳ ಪುಟಗಳನ್ನು, ಅರ್ಪಣೆಗಳುಗಳನ್ನು ಗೊಳಿಸು. ಸಕಲ ಸೃಷ್ಟಿಯ ಪ್ರಭು ದೇವರೇ, ಸ್ತುತಿಗೆ ಪಾತ್ರರು ನೀವು. ನಾವು ಅರ್ಪಿಸುವ ಈ ರೊಟ್ಟಿಯನ್ನು ನಿಮ್ಮ ಔದಾರ್ಯದಿಂದ ಪಡೆದಿದ್ದೇವೆ. ಭೂಮಿಯ ಹಾಗೂ ಮಾನವನ ದುಡಿಮೆಯ ಫಲವಾಗಿರುವ ಇದು ನಮಗೆ ಜೀವದಾಯಕ ರೊಟ್ಟಿಯಾಗಿ ಮಾರ್ಪಡಲಿ. ದೇವರೇ ಸದಾ ಸ್ತುತಿ ಸಲ್ಲಲಿ. ದೇವರಿಗೆ ಸದಾ ಸ್ತುತಿ ಸಲ್ಲಲಿ. ಸಕಲ ಸೃಷ್ಟಿಯ ಪ್ರಭು ದೇವರೇ, ಸ್ತುತಿಗೆ ಪಾತ್ರರು ನೀವು. ನಾವು ಅರ್ಪಿಸುವ ಈ ದ್ರಾಕ್ಷಾರಸವನ್ನು ನಿಮ್ಮ ಔದಾರ್ಯದಿಂದ ಪಡೆದಿದ್ದೇವೆ. ದ್ರಾಕ್ಷಲತೆಯ ಹಾಗೂ ಮಾನವನ ದುಡಿಮೆಯ ಫಲವಾಗಿರುವ ಇದು ನಮಗೆ ಆಧ್ಯಾತ್ಮಿಕ ಪಾನವಾಗಿ ಮಾರ್ಪಡಲಿ. ದೇವರಿಗೆ ಸದಾ ಸ್ತುತಿ ಸಲ್ಲಲಿ. ದೇವರಿಗೆ ಸದಾ ಸ್ತುತಿ ಸಲ್ಲಲಿ. ಸಹೋದರ ಮತ್ತು ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆಯೇ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು ನಿಮ್ಮ ಪುತ್ರರು ವಾಗ್ದಾನವಿತ್ತ ಪ್ರಕಾರ ಪವಿತ್ರಾತ್ಮವು ಈ ದಿವ ಬಲಿ ಪೂಜೆಯ ಗೂಢಾರ್ಥವನ್ನು ನಮಗೆ ಮತ್ತಷ್ಟು ಹೇರಳವಾಗಿ ಪ್ರಕಟಿಸಲಿ ಮತ್ತು ಸಂಪೂರ್ಣ ಸತ್ಯದೆಡೆಗೆ ನಮ್ಮನ್ನು ಮುನ್ನಡೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲದಲ್ಲೂ ನಿಮಗೆ ಸ್ತುತಿಸುವುದು, ವಿಶೇಷವಾಗಿ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ
ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿಯೂ ದೇವು ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತನ ಮುಖಾಂತರ ಬೆಳಕಿನ ಮಕ್ಕಳು ನಿತ್ಯ ಜೀವಕ್ಕೆ ಉದಯಿಸುತ್ತಾರೆ. ಸ್ವರ್ಗೀಯ ರಾಜ್ಯದ ನಿವಾಸಿಗಳು ನಿಮ್ಮ ವಿಶ್ವಾಸಿಗಳಿಗೆ ತೆರೆಯಲಾಗುತ್ತವೆ, ಏಕೆಂದರೆ ಅವರ ಮರಣವು ನಿಮ್ಮ ಮರಣಕ್ಕೆ ಬಂದ ಮುಕ್ತತೆಯನ್ನು ನೀಡಿದೆ. ಅವರ ಪುನರುತ್ಥಾನದಲ್ಲಿ ಸಕಲರ ಜೀವವು ಮರಳಿ ಉತ್ಥಾನವಾಗಿದೆ. ಪಾಸ್ಕ ಮಹಾದಾನದಿಂದ ತುಂಬಿ ಎಲ್ಲಾ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ನೀವೇ ಪರಮ ಪೂಜ್ಯರು, ನೀವೇ ಪರಮ ಪವಿತ್ರರು, ನೀವೇ ಸೇನೆಯ ಒಡೆಯರು, ನೀವೇ ಪರಮ ಪೂಜ್ಯರು, ನೀವೇ ಪರಮ ಪೂಜ್ಯರು. ತುಂಬಿದೆ ಈಗ ಪರಲೋಕದೊಳು ಸತತವು ನಿಮ್ಮಯ ಮಹಿಮೆಯೊಳು. ಪರದಲ್ಲಿ ಮೊಳಗಲಿ ಜೈಕಾರವು, ಯುಗ ಯುಗಾಂತರಕ್ಕೂ ಜೈಕಾರವು. ಬರುವರು ಕರ್ತರ ನಾಮದೊಳು, ಧನ್ಯರು ನಿಮ್ಮಯ ಲೋಕದೊಳು. ಪರದಲ್ಲಿ ಮೊಳಗಲಿ ಜೈಕಾರವು, ಯುಗ ಯುಗಾಂತರಕ್ಕೂ ಜೈಕಾರವು. ನೀವೇ ಪರಮ ಪೂಜ್ಯರು, ನೀವೇ ಪರಮ ಪವಿತ್ರರು, ನೀವೇ ಸೇನೆಯ ಒಡೆಯರು, ನೀವೇ ಪರಮ ಪೂಜ್ಯರು, ನೀವೇ ಪರಮ ಪೂಜ್ಯರು. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಹೊಗೆಯು ನೀವೇ. ಈ ಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮನು ನಿರ್ಭಣಿತು ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಪುನಃ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ.
ವಿಶ್ವಾಸದ ರಹಸ್ಯ ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಎಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿರುವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷರುಗಳೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಇಹಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವಂತಹ ನಿಮ್ಮ ಸೇವಕ ಸೇವಕಿಯನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾಗಿದ್ದ ಇವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ನಾವೆಲ್ಲರೂ ಕೂಡ ಧೈರ್ಯದಿಂದ ಒಟ್ಟಾಗಿ ಸೇರಿ ಒಮ್ಮನಸ್ಸಿನಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಿತರೆ, ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸಿದೆ, ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳ ಪರಿಹರಿಸಲು ಬಂದ ದೇವರ ಕುರಿಮರಿ,
ನಮಗೆ ದಯೆ ತೋರಿ ಲೋಕದ ಪಾಪಗಳ ಪರಿಹರಿಸಲು ಬಂದ ದೇವರ ಕುರಿಮರಿಯೇ ನಮಗೆ ದಯೆ ತೋರಿ ಲೋಕದ ಪಾಪಗಳ ಪರಿಹರಿಸಲು ಬಂದ ದೇವರ ಕುರಿಮರಿಯೇ ಶಾಂತಿಯ ನೀಡೆ ಮಗೆ ನಿಮ್ಮ ಶಾಂತಿಯ ನೀಡೆ ಮಗೆ. ಈಗೋ ದೇವರ ಕುರಿಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಗಮಿಸು ಯೇಸುವೇ ಎನ್ನ ಬಾಳಿನ ಜ್ಯೋತಿಗೆ, ಎನ್ನ ಜೀವನ ಬೆಳಗಿಸಬಾ, ಎನ್ನ ಜೀವನ ಬೆಳಗಿಸಬಾ. ಆಗಮಿಸು ಯೇಸುವೇ ಎನ್ನ ಬಾಳಿನ ಜ್ಯೋತಿಗೆ, ಎನ್ನ ಜೀವನ ಬೆಳಗಿಸಬಾ, ಎನ್ನ ಜೀವನ ಬೆಳಗಿಸಬಾ. ಎನ್ನನು ಪೋಷಿಪ ಭೋಜನವಾಗಿ ಆಯೇಸು ಎಂದೊಳುವ, ಎನ್ನಯ ಜೀವಿತ ಪಾನವಾಗಿ ಆಯೇಸು ಎಂದೊಳುವ. ಆಗಮಿಸು ಯೇಸುವೇ ಎನ್ನ ಬಾಳಿನ ಜ್ಯೋತಿಗೆ, ಎನ್ನ ಜೀವನ ಬೆಳಗಿಸಬಾ, ಎನ್ನ ಜೀವನ ಬೆಳಗಿಸಬಾ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಧರ್ಮಸಭೆಗೆ ಸ್ವರ್ಗೀಯ ಕೊಡುಗೆಗಳನ್ನು ದಯಪಾಲಿಸಿದ್ದೀರಿ. ಅದಕ್ಕೆ ನೀವು ನೀಡುವ ಕೃಪಾವರವನ್ನು ಕಾಪಾಡಿ ಹೀಗೆ ಧರ್ಮಸಭೆಯ ಮೇಲೆ ಸುರಿಸಿದ ಪವಿತ್ರ ಆತ್ಮರ ಕೊಡುಗೆ ತನ್ನ ಸಕಲ ಶಕ್ತಿಯನ್ನು ಉಳಿಸಿ ಕೊಡಲಿ. ಈ ಆಧ್ಯಾತ್ಮಿಕ ಹಾಲು ಅದಕ್ಕೆ ಅಂತರಕ್ಷಣೆಯನ್ನು ಹೇರಳವಾಗಿ ಗಳಿಸಿಕೊಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಪವಿತ್ರಾತ್ಮನ ವರವ ಕರುಣಿಸು ದೇವಾ, ದೇವಾ ನಿನ್ನ ವರದಾನಗಳನ್ನು ನನಗೆ ಕರುಣಿಸಿರಿ. ದೇವಾ ನಿನ್ನ ವರದಾನವನ್ನು ನಿಮ್ಮ ಮೇಲೆ